ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ? ಇವತ್ತಿನ ವೀಡಿಯೋ ಬಂದುಬಿಟ್ಟು ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಗಳಿಗೆ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಅವಳ ಬಟ್ಟೆಗಳಿವೆ ಒಂದೆರಡು ಸುಸು ಮಾಡಿರೋವು, ಅವು ತಣ್ಣಗಾಗಿದೆ ಅಲ್ವಾ, ಅದನ್ನು ಒಣಗಾಕಬೇಕು. ಇವತ್ತಿನ ಮಧ್ಯಾಹ್ನ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೀವು ಈ ಬ್ಲಾಗ್ ನೋಡ್ಕೊಂಬನ್ನಿ. ಈಗ ನಮ್ಮ ಮಗಳು ಮಲ್ಕೊಂಡಿದ್ದಾಳೆ ಅಂತ ಹೇಳಿದ್ನಲ್ವ, ಮತ್ತೆ ಎದ್ದಿದ್ದಾಳೆ. ಅದಕ್ಕೆ ಮತ್ತೆ ಇವಾಗ ತೂಗೋದಕ್ಕೆ ಬಂದಿದ್ದೀನಿ. ನೋಡಿ, ತೂಗ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಅಡುಗೆ ಮಾಡು ಅಂತ ಹೇಳಿದ್ದಾರೆ ಹಸ್ಬೆಂಡು, ಅದನ್ನು ಮಾಡಬೇಕು. ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಅನ್ನ ಸಾಂಬಾರು ಮಾಡು ಅಂತ ಹೇಳಿದ್ರು. ಅದ್ರ ಜೊತೆನೇ ಅಮ್ಮ ಏನು ಮಾಡಿದ್ರು ಗೊತ್ತಾ, ಸಜ್ಜಕದ ಉಂಡೆ ಮಾಡಿದ್ರು ಫ್ರೆಂಡ್ಸ್. ಎಷ್ಟು ಸೂಪರಾಗಿ ಮಾಡಿದ್ರು ಅಂದರೆ ನೋಡ್ಬೋದು ನೀವು. ಸಜ್ಜಕದ ಉಂಡೆ ಮಾಡ್ತಾ ಇದ್ದಾರೆ. ತುಪ್ಪ ಹಾಕ್ಬಿಟ್ಟು ತಿಂದರೆ ಸಖತ್ತಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಇದು ಸಜ್ಜಕದ ಉಂಡೆ ಅದು ಒಂದು ಸಾರಿ ಮೊನ್ನೆ ಲಾಸ್ಟ್ ಟೈಮ್ ಮಾಡಿಕೊಟ್ಟಿದ್ರು, ಮತ್ತು ಸೂಪರಾಗಿದ್ದು. ಸ್ವಲ್ಪನೇ ಮಾಡಿದರು, ಅದಕ್ಕೆ ಈ ಸಾರಿ ಮಾಡಿ ಅಂತ ಹೇಳಿದ್ದೆ ಅಮ್ಮಗೆ. ಊರಿಂದ ಬಂದಿದ್ರಲ್ವ, ಅದಕ್ಕೆ ಮತ್ತೆ ಸಜ್ಜಕದ ಉಂಡೆ ಮಾಡಿದ್ದಾರೆ. ನೋಡಿ ಏನು ಸಖತ್ತಾಗಿರುತ್ತೆ ಗೊತ್ತಾ. ಸಜ್ಜಕ ಕುಡಿಯೋ ಬದಲೇ ಈ ಥರ ಉಂಡೆ ತಿನ್ನಬೇಕು, ಸೂಪರಾಗಿರುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ. ಇದಕ್ಕೆ ಸಜ್ಜಕದ್ದು ಏನೋ ಮಾಡ್ತಾರೆ ಅಮ್ಮ, ಅದ್ರ ರೆಸಿಪಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಮಾಡಿಬಿಟ್ಟು ಅದಕ್ಕೆ ಕೊಬ್ಬರಿ ತುರಿದು ಅದನ್ನು ಹಚ್ಚಿ, ಮತ್ತು ಕಡಲೆ ಇರುತ್ತಲ್ವ, ಕಡಲೆಪಪ್ಪು, ಆ ಕಡಲೆಪಪ್ಪನ್ನ ಹಚ್ತಾರೆ. ನೋಡ್ಬೋದು. ನೋಡಿ ಇಲ್ಲಿ ನಾನು ತೋರಿಸ್ತೀನಲ್ವ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಅದ್ರ ಜೊತೆ ಅನ್ನ ಸಾಂಬಾರು, ಸಜ್ಜಕದ ಉಂಡೆ, ಮತ್ತು ಏನಿದು ಸಣ್ಣಗೆ ನೋಡಿ, ತಿಳಿ ಸಾರು, ಗಟ್ಟಿ ಬೇಳೆ, ಮತ್ತು ಕಾಳದೆ ಎಕ್ಸ್ಟ್ರಾ ಬಿಡಿಯೋದು. ನಾನು ತಿನ್ನೋದು ಬಿಟ್ಟು ಅಲ್ಲಿಟ್ಟಿದ್ದೀನಿ. ರೈಸು, ರೊಟ್ಟಿ, ನೆನ್ನೆ ಮಾಡಿರೋ ರೊಟ್ಟಿ, ಸಜ್ಜಕದ ಉಂಡೆ ಕಾಂಬಿನೇಷನ್, ಹೀರೆಕಾಯಿ ಪಲ್ಯ, ಹುಣಸೆ ಚಟ್ನಿ, ನನ್ನ ಫೇವರೆಟ್ ತುಪ್ಪ. ಇಷ್ಟು ವೆರೈಟಿ ಅಡುಗೆ ಇತ್ತು ಗೊತ್ತಾ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ. ನಾನು ಯಾವ ರೀತಿ ತಿಂತೀನಿ ಅಂತ ತೋರಿಸ್ತೀನಿ ಬನ್ನಿ. ನನಗೆ ತುಪ್ಪ ಈ ಥರ ಇತ್ತು ಅಂದರೆ ನನಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನಾನು ಜಾಸ್ತಿ ತಿನ್ನೋದಿಲ್ಲ. ಇವಾಗ ಡೆಲಿವರಿ ಆಗೋದ್ರಿಂದ ತುಪ್ಪ ತಿನ್ನೋದು ಜಾಸ್ತಿನೇ ಕಲ್ತ್ಬಿಟ್ಟಿದ್ದೀನಿ. ತುಪ್ಪ ಇಲ್ಲದೆ ಒಂದು ತುತ್ತು ಬಾಯಲ್ಲಿ ಅನ್ನ ಇಳಿಯೋದಿಲ್ಲ ಅಂತ ಇದೆ ಇವಾಗ. ಮೊದಲೆಲ್ಲ ಹಂಗೆ ತಿಂತಾಯಿದ್ದೆ, ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ. ಇವಾಗ ಆ ಥರ ಇಲ್ಲ. ಇವಾಗ ತುಪ್ಪನೇ ಬೇಕು ಅಂತ ಅನಿಸ್ತಿದೆ. ತುಪ್ಪಕ್ಕೆ ನಾನು ಅಟ್ರಾಕ್ಟಿವ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ. ಇವಾಗ ಉಂಡೆನ ಈ ಥರ ಹೋಲ್ಡ್ ಮಾಡಿಕೊಂಡು ಈ ಥರ ತುಪ್ಪ ಹಾಕ್ಕೊಂಡು ನೋಡಿ, 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಏನು ಸೂಪರಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್, ನಿಜ ಹೇಳಬೇಕಂದ್ರೆ. ನೋಡಿ, ಈ ಥರ ಪಲ್ಯ ಹಚ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ನಾನು ಮಾತ್ರ ಈ ಥರ ಇತ್ತು ಅಂದರೆ ತುಪ್ಪ ಸ್ವೀಟ್ ಜೊತೆ ತುಪ್ಪ, ಮತ್ತು ತುಪ್ಪ ಅನ್ನ, ಹುಣಸೆ ಚಟ್ನಿ ಪುಡಿ, ಮತ್ತು ತುಪ್ಪ ಬೇಳೆ, ಹುಣಸೆ ಚಟ್ನಿ ರೈಸು ತಿಂತಾ ಇರಬೇಕು. ತುಂಬ ಅಂದರೆ ತುಂಬಾ ಸಖತ್ತಾಗಿರುತ್ತೆ. ಇವಾಗ ನೋಡಿ, ನಾನು ಸಜ್ಜಕದ ಉಂಡೆ ತಿಂತಾಯಿದ್ದೀನಿ. ನಿಮ್ಮನ್ನು ಊಟಕ್ಕೆ ಕರೆಯೋದೇ ಮರ್ತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈ ತುಪ್ಪ ಮತ್ತು ಸಜ್ಜಕದ ಉಂಡೆ ಕಾಂಬಿನೇಷನ್ ತಿನ್ನಬೇಕಾದ್ರೆ ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ ಅಂತ. ಹಾಗೆ ನನ್ನ ಮಗಳು 2 ಮಂತ್ ಫೋಟೋಶೂಟ್ ಈ ರೀತಿ ಮಾಡಿದ್ದೆ ನೋಡಿ. ಫೇಸ್ ತೋರಿಸಿಲ್ಲ ಅಷ್ಟೇ. 1 ಮಂತಿದ್ದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ನೈಟ್ ಊಟನೂ ಒಳ್ಳೆ ಐಟಮ್ಸ್ ಇತ್ತು. ಯಾಕಂದರೆ ಪಕ್ಕದ ಮನೆ ಆಂಟಿ ಅಡುಗೆ ಮಾಡಿಸಿದ್ರು, ಅವರೂ ಕೊಟ್ಟಿದ್ದರು. ನಮ್ಮ ಅಡುಗೆನೂ ತುಂಬಾ ಇತ್ತು. ಹಾಗೆ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕ್ಕದಾಗಿದೆ ವಿಡಿಯೋ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಲೆಂತಿಯಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.